ಹಲೋ ಗೈಸ್, ಇವತ್ತು ನಾವು ಬೆಂಗಳೂರಲ್ಲಿರೋ ಒಂದು ಲೇಕ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸ್ಪೆಷಲಿ ನಾನು ಒಬ್ಬನೇ ಹೋಗ್ತಿರೋದು. ಸೊ ಈ ಲೇಕ್ ಬಂದು ನಿಯರ್ ಕೋರಮಂಗಲ ಅಂದರೆ ಮಡಿವಾಳ ಹತ್ರ ಇರೋದು, ಮಡಿವಾಳ ಲೇಕ್ ಅಂತ. ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನು. ಇಲ್ಲಿಂದ ಅದೊಂದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ಲೇಕ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ ನಮಗೆ ಒಂದು 1/2 ಅವರ್ ಬೇಕಾಗ್ಬೋದು. ಏನು ಇದು ಟ್ರಾಫಿಕ್ ಇಷ್ಟೊಂದಿದೆ. ಈ ಟ್ರಾಫಿಕಲ್ಲಿ ಬೈಕ್ಸ್ ಎಲ್ಲ ಅದು ಹೆಂಗೆ ಓಡ್ಕೊಂಡು ಹೋಗ್ತಾರೋ ನನಗಂತೂ ಗೊತ್ತಿಲ್ಲ. ಇಷ್ಟೊಂದು ಟ್ರಾಫಿಕ್ ಇದ್ದಾಗ ಸೈಕಲ್ ಓಡ್ಸೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ನಾವು ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಲೇಕ್ ಹತ್ರ. ಬಟ್ ಎಂಟ್ರಿ ಆಗಿಲ್ಲ. ಎಂಟ್ರಿ ಬಂದು ಬೇರೆ ಕಡೆ ಇದೆ. ಬಟ್ ಇಲ್ಲೇ ಒಂದು ದಾರಿ ಇರೋದ್ರಿಂದ ನಾನು ಹೋಗಿ ನೋಡೋಣ ಹೇಗಿದೆ ಅಂತ. ಇಟ್ಸ್ ಕ್ವೈಟ್ ವೆರಿ ಬಿಗ್. ಮಡಿವಾಳ ಲೇಕ್ ತುಂಬ ದೊಡ್ಡದಾಗಿದೆ. ಬೋಟಿಂಗು ಸಹ ಮಾಡ್ತಾ ಇದ್ದಾರೆ. ಬಟ್ ನಿಮ್ಗೆ ಕಾಣಿಸ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ ವಿಡಿಯೋಲಿ. ಬಟ್ ಇದೆ. ಸೊ ಎಂಟ್ರಿ ನಾರ್ಮಲಾಗಿ ನೀವು ಏನಾದ್ರು ಬೈಕಲ್ಲಿ ಏನಾದ್ರು ಬಂದರೆ ಎಂಟ್ರಿ ಇರೋದು ಆ ಕಡೆ ಎಲ್ಲೋ ಎಂಟ್ರಿ ಸಿಗುತ್ತೆ ನಿಮಗೆ, ರೈಟ್ ಸೈಡಲ್ಲೆಲ್ಲೋ. ಬಟ್ ನಾನು ಹೀಗೆ ರೋಡಲ್ಲಿ ಬಂದೆ. ಹೀಗೆ ಬಂದು ಸೈಕಲಲ್ಲಿ ಪಾರ್ಕ್ ಮಾಡಿ ಈ ಕಡೆ ಬಂದಿದ್ದೀನಿ. ಬಟ್ ಇಲ್ಲಿ ಬೈಕೆಲ್ಲ ಬಂದರೆ ನೀವು ಬೈಕ್ನಲ್ಲೇ ನಿಲ್ಲಿಸ್ಬೇಕಾಗುತ್ತೆ. ಮೋಸ್ಟ್ಲಿ ಅದು ಪಾರ್ಕಿಂಗು ಸಹ ಇಲ್ಲ. ಬಟ್ ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಬಂದು ನೋಡಿಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಒಂದು ರೂಟ್ ಇದೆ. ಸೈಕಲಲ್ಲಿ ಬಂದರೆ ನೀವು ಹೀಗೆ ಈ ಕೆರೆ ಕಟ್ಟೆ ಮೇಲೆ ಬಟ್ ನೀರು ನಿಮ್ಗೆ ಅಷ್ಟು ಕ್ಲೀನಾಗಿಲ್ಲ. ಬಿಕಾಸ್ ಇದು ತುಂಬ ವರ್ಷದಿಂದ ನಿಂತಿರೋ ನೀರಲ್ವಾ, ಎಲ್ಲೂ ಫ್ಲೋ ಆಗೋದಿಲ್ಲ, ಏನೂ ಇಲ್ಲ. ಸೊ ನೀರು ಬಂದು ತುಂಬ ಗಲೀಜಾಗಿದೆ. ಅಟ್ಲೀಸ್ಟು ಕೆರೆಯಲ್ಲಿ ನೀರು ಅಟ್ಲೀಸ್ಟ್ ಇದೆಯಲ್ವ ಬೆಂಗಳೂರಲ್ಲಿ, ಅದೇ ದೊಡ್ಡ ವಿಷಯ. ಸೊ ಹೀಗೆ ಹೋಗೋಣ, ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. ಮೇ ಬಿ ನೀವು ವೀಕೆಂಡ್ಸಲ್ಲಿ ಬಂದರೆ ಸ್ವಲ್ಪ ವಾಕಿಂಗ್ ಪಾತ್ ಎಲ್ಲ ತುಂಬ ರಶ್ ಇರ್ಬೋದು. ಬಿಕಾಸ್ ತುಂಬ ಜನ ವಾಕಿಂಗ್ ಬರ್ತಾರೆ. ಆ್ಯಂಡ್ ಅರ್ಲಿ ಮಾರ್ನಿಂಗು ಸಹ ತುಂಬ ಜನ ಬರ್ತಾರೆ. ಬಟ್ ನಾನು ಬಂದಿರೋದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಯಾರು ವಾಕಿಂಗ್ ಇಲ್ಲ, ಏನಿಲ್ಲ. ನೋಡ್ಬೋದು ಯಾರೋ ಕೆರೆಯಲ್ಲಿ ನೀರು ಸಹ ಹಿಡಿತಾ ಇದ್ದಾರೆ. ಮೇ ಬಿ ಬೋಟಿಂಗ್ ಟೈಮಿಂಗ್ಸ್ ಈವ್ನಿಂಗಲ್ಲಿ ಇರಬೇಕು, ನನಗೆ ಐಡಿಯಾ ಇಲ್ಲ. ಬೋಟಿಂಗ್ ಇದೆಯಾ ಅಂತಲೂ ಕನ್ಫರ್ಮಾಗಿ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಬಂದು ನೀವು ಏನಾದರೂ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು.
ಅಲ್ಲಿ ಹಿಡ್ಕೊಬರೋ ಮೀನೆಲ್ಲ ಈಗ ಸೇಲ್ ಮಾಡ್ತಾರೆ ಅನ್ಕೋತೀವಿ. ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಹಿಡ್ಕೊಂಬಂದಿರೋ ಮೀನೆಲ್ಲ ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಬೇಕಾದ್ರೆ ತಗೋಬೋದು. ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ, ರೇಟೆಲ್ಲ ಎಷ್ಟಿರುತ್ತೆ ಅಂತ, ಬಟ್ ಜಾಸ್ತಿನೇ ಇರ್ಬೋದು. ಯಪ್ಪ, ಎಷ್ಟು ದೊಡ್ಡದಾಗಿದೆ ಮೀನು. ನೋಡ್ಬೋದು ಅವರು ತೆಪ್ಪ ಏನಿದೆ ಅದರಲ್ಲಿ ರೋಡೆ ಫುಲ್ಲು ಫಿಶ್ ಇದೆ. ಈ ಕೆರೆಯಲ್ಲಿ ಅಷ್ಟೊಂದು ಮೀನಿದೆ ಅಂದರೆ ಗೊತ್ತಾಗೋದೇ ಇಲ್ಲ. ಜಾಸ್ತಿ ಬರುತ್ತೆ. ಕಾಣಿಸ್ತಿರ್ಬೋದು ಇಲ್ಲಿರೋ ಮೀನು ಎಷ್ಟು ದೊಡ್ಡದಾಗಿದೆ ಅಂತ. ಅಲ್ಲಿ ನೋಡಿದ್ರೆ ಇನ್ನೂ ದೊಡ್ಡದಾಗಿದೆ. ಆಲ್ಮೋಸ್ಟ್ ಇದೊಂದು 5 kg ಇದೆ ಅಂತೆ. ನಾನು ಒಬ್ಬರನ್ನ ಕೇಳಿದೆ, ಬಟ್ ಅವರು 1100 ರೂಪಾಯಿ ಅಂತ. ಅಲ್ಲಿರೋ ದೊಡ್ಡ ಮೀನು ಚಿಕ್ಕ ಮೀನು ಸೇರಿ ಇವರೇ ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾರೆ. ಅದಕ್ಕೊಂದು 20 ರೂಪಾಯಿ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು. वो अभी भी जिंदा है ना? अभी कट नहीं किया? टेस्ट अच्छा होता है क्योंकि बाजार का मच्छी और अभी तो आप सब का है ना। हाँ, अब कौन सा एरिया? नहीं, यहाँ बेंगलोर में। हाँ, ये मछली है ना। हाँ। आप कोलकाता से है क्या? इधर क्या काम करते हो? कुकिंग करता है, कुकिंग। तो घर घर जाके आपका ये बेंगलोर का है। ಅಲ್ಲಿ
ನೋಡಿದಲ್ಲ ಎಷ್ಟೆಷ್ಟು ದೊಡ್ಡ ಮೀನಿತ್ತು ಅಂತ. ಸೊ ಅಲ್ಲಿ ಕೇಳಿದಾಗ ಅವರು ಒಬ್ರು ಯಾರೋ ಕಸ್ಟಮರ್ ಇದ್ದರು, ಪರ್ಚೇಸ್ ಮಾಡ್ತಿದ್ರು. ಅವ್ರನ್ನ ಕೇಳಿದಾಗ ಅವರು ಒಂದು 5 kg ಇರೋ ಮೀನು, ಒಂದು ದೊಡ್ಡದು ಪ್ಲಸ್ ಒಂದು ಚಿಕ್ಕ ಮೀನು ತೊಗೊಂಡಿದ್ದಾರೆ. ಅದೆರಡು ಸೇರಿ ಅವ್ರಿಗೆ ಒಂದು 1100 ಏನೋ ಹೇಳಿದ್ರು. ಪ್ಲಸ್ ಕ್ಲೀನ್ ಮಾಡಿಕೊಡ್ಬೇಕು ಅಂತಂದರೆ ಅದನ್ನೆಲ್ಲ ಕಟ್ ಮಾಡಿ ಅದರಲ್ಲಿರೋ ಹೊಡೆಯೋ ಗಲೀಜೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಅವರೊಂದು 20 rupees ಇಲ್ಲ 30 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂತಂದರು. ನಿಮಗೂ ಬೇಕಾದರೆ ಬರ್ಬೋದು, ಬಟ್ ಇದು ಲೇಕ್ ಫಿಶ್ ಆಗಿದೆ. ಈಗ ನಾವು ಲೇಕ್ ಎಂಟ್ರಿಗೆ ಹೋಗ್ಬೇಕು. ಲೇಕ್ ಎಂಟ್ರಿ ಬಂದು ಆ ಕಡೆ ಎಲ್ಲ ಇದೆ ಲೆಫ್ಟ್ ಸೈಡ್. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಕೆರೆ ಕಟ್ಟೆಯಿಂದ ಇಳ್ಕೊಂಡು ಮತ್ತೆ ಮೇನ್ ರೋಡ್ಗೆ ಹೋಗಿ ಅಲ್ಲಿಂದ ಹೋಗ್ಬೇಕು. ಫೈನಲಿ ಬಂದಿದ್ದೀವಿ. ಮಡಿವಾಳ ಲೇಕ್ ಎಂಟ್ರೆನ್ಸ್ ಇಲ್ಲೇ ಇದೆ, ಬಟ್ ಪಾರ್ಕಿಂಗು ನೀವು ರೋಡ್ ಆಚೆನೇ ಬಿಡಬೇಕು. ಸೊ ನಾವು ಸೈಕಲ್ನ ಅಲ್ಲಿ ಪಾರ್ಕ್ ಮಾಡಿ ಇದೇ ಎಂಟ್ರೆನ್ಸಲ್ಲಿ ಬಂದ್ವಿ. ದೊಡ್ಡದಾಗಿದೆ ಲೇಕ್ ಅಂತೂ, ತುಂಬಾನೇ ನೋಡ್ಬೋದು. ಇಟ್ಸ್ ವೆರಿ ಬಿಗ್. ಆ್ಯಕ್ಚುಲಾಗಿ ವಾಟರ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ ಅನ್ಕೋತೀನಿ ಲೇಕಲ್ಲಿ. ಬ್ಯಾಂಗ್ಳೂರಲ್ಲಿ ಚೆನ್ನಾಗಿ ಮಳೆ ಬಂದರೆ ನೆಕ್ಸ್ಟ್ ಟೈಮ್ ಈ ಲೇಕು ಸ್ವಲ್ಪ ತುಂಬಿರುತ್ತೆ ಜಾಸ್ತಿನೇ. ಅದು ಬೇಕಾದ್ರೆ ಇನ್ನೊಂದ್ಸರಿ ಬಂದು ನಿಮಗೆ ಒಂದು ಲೇಕ್ ವ್ಯೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೀವು ನೋಡ್ಬೋದು, ಸ್ವಲ್ಪ ದೂರದಲ್ಲಿ ನಿಮಗೆ ತುಂಬಾ ಅಲ್ಲಿ ಕೊಕ್ಕರೆ ಪಕ್ಷಿಗಳೆಲ್ಲ ತುಂಬಾ ಇದೆ. ಮೇ ಬಿ ದೇ ಆರ್ ಮೈಗ್ರೇಟೆಡ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್ ಆರ್ ಇಲ್ಲೇ ಇರೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ದಟ್ಸ್ ವೈ ವಿ ನೀಡ್ ಮೆನಿ ಲೇಕ್ಸ್, ಲೇಕ್ಸ್ ಇದ್ದಷ್ಟು ದೇರ್ ವಿಲ್ ಬಿ ಅನ್ ಎಕೋಸಿಸ್ಟಮ್ ಕ್ರಿಯೇಟೆಡ್. ಸೊ ದೂರದಲ್ಲಿ ತುಂಬಾ ಪಕ್ಷಿ ಇದೆ, ಬಟ್ ನನಗೆ ಈ ಕ್ಯಾಮ್ರಲ್ಲಿ ಝೂಮ್ ಮಾಡೋಕ್ಕಾಗ್ತಿಲ್ಲ. ನಾರ್ಮಲಾಗಿ ಮೊಬೈಲ್ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಮೇ ಬಿ ಐ ವಿಲ್ ಅಪ್ಲೋಡ್ ಸಮ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆನ್ ದಟ್. ಸೊ ಇಲ್ಲಿ ನೋಡ್ಬೋದು ನೀವು, ಈ ಲೇಕಲ್ಲಿ ಯಾವ ಬರ್ಡ್ಸ್ ಎಲ್ಲ ಬರ್ತವೆ ಅಂತ ಇಲ್ಲಿ ಹಾಕಿದ್ದಾರೆ. ಮೇ ಬಿ ಇದೆಲ್ಲ ಇವಾಗ ಇಲ್ಲಿ ಇದೆ ಏನೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ಕೆಲವು ಮಾತ್ರ ನಾನು ನೋಡಿದ್ದೀನಿ. ಲೇಕ್ ವ್ಯೂ ಚೆನ್ನಾಗೇ ಇದೆ. ನೀವು ಅರ್ಲಿ ಮಾರ್ನಿಂಗ್ ಬಂದರೆ ನಿಮ್ಗೆ ಇನ್ನೂ ಸಖತ್ತಾಗಿರೋ ವ್ಯೂ ಸಿಗ್ಬೋದು, ಸನ್ರೈಸ್ ಎಲ್ಲ ನೋಡ್ಬೋದು. ಬಟ್ ಇವಾಗ ತುಂಬಾ ಬಿಸಿಲಿದೆ. ಇವಾಗ ಆಲ್ಮೋಸ್ಟ್ 9:30ಗೆ ಇಷ್ಟೊಂದು ಬಿಸಿಲಿದೆ. ಇನ್ನು 12 ಗಂಟೆಗೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ, ತುಂಬಾ ಬಿಸಿಲು ಇಟ್ಟಿದ್ದಾರೆ. ಬಟ್ ಅದರ ಟೈಮಿಂಗ್ಸ್ ನನಗೆ ಗೊತ್ತಿಲ್ಲ. ಮೇ ಬಿ ಇವಾಗ ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲೋ ಮಾಡ್ತಾರೋ ಇಲ್ವಾ ಅಂತಲೂ ಗೊತ್ತಿಲ್ಲ. ಬೋಟಿಂಗ್ದೇ ಬೇರೆ ಟೈಮಿಂಗ್ ಇರುತ್ತೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಾದರೆ ಇದೇ ವಿಡಿಯೋಲ್ಲಿ ಹಾಕ್ತೀನಿ. ಇಲ್ಲಿ ಬಯೋಡೈವರ್ಸಿಟಿ ಬಗ್ಗೆ ಹಾಕಿದ್ದಾರೆ, ಬಟ್ ಅದ್ರ ಕೌಂಟ್ ಇಲ್ಲ. ಬಟ್ ಏನೇನಿದೆ ಅಂತ ಒಂದು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅದು ಬಿಟ್ಟರೆ ಮಿಕ್ಕಿರೋ ಪ್ಯಾರಾಮೀಟರ್ಸ್ ಹಾಕಿದ್ದಾರೆ ಅಷ್ಟೇ. ಕ್ಲೈಮೇಟ್ ಸೊಲ್ಯೂಷನ್ ಪಾರ್ಟ್ನರ್ಶಿಪ್ ಅವ್ರ ಕಡೆಯಿಂದ ಹಾಕಿರೋದು ಅನ್ಕೋತೀನಿ. ಕೆಳಗಡೆ ಏನೋ ಇದೆ, ಬಿಕಮ್ ಅ ಪಾರ್ಟ್ ಆಫ್ ದಿ ಹೆಲ್ತ್ ಅಸೆಸ್ಮೆಂಟ್, ಬಿಕಮ್ ಅ ಲೇಕ್ ಮಿತ್ರ ಅಂತ ಹಾಕಿದ್ದಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ
ಯಾರೋ ಡೀಟೇಲ್ಸ್ ಬೇಕು, ಮತ್ತು ಇಲ್ಲಾಂದರೆ ಎನ್ರೋಲ್ ಆಗ್ಬೇಕಾದ್ರೆ ಇಲ್ಲಿರೋ ಕೋಡ್ನ ಸ್ಕ್ಯಾನ್ ಮಾಡಬೇಕು. ಇಲ್ಲಿರೋ ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ಮೇ ಬಿ ಯು ಕ್ಯಾನ್ ಎನ್ರೋಲ್ ಫಾರ್ ದಿಸ್ ಆ್ಯಂಡ್ ಬಿಕಮ್ ಅ ಪಾರ್ಟ್ ಆಫ್ ದಿ ಹೆಲ್ತ್ ಅಸೆಸ್ಮೆಂಟ್, become a Lake Mitra. If you are interested, you can go ahead for this. ಈ ಕಡೆ ನೋಡ್ಬೋದು, ಇದೆಲ್ಲ ಬೋಟು ನಿಲ್ಲಿಸಿರೋದನ್ನು, ಇದನ್ನೇ ಮೋಸ್ಟ್ಲಿ ಅವರು ಬೋಟಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಇದು ಪ್ಯಾಡಲ್ ಬೋಟಿಂಗ್ ಗೊತ್ತಿಲ್ಲ, ಲೈಕ್ ಸೈಕ್ಲಿಂಗ್ ಥರ ನೀವು ಸೈಕಲ್ ಮಾಡಿದರೆ ಇಟ್ ವಿಲ್ ಗೋ ಫ್ರಂಟ್. ಸೊ ಇಲ್ಲಿ ತುಂಬಾ ಬೋಟ್ ಇದೆ. ಇದೆಲ್ಲ ನಾರ್ಮಲಾಗಿ ಬೋಟಿಂಗ್ ಟೈಮಲ್ಲಿ ಯೂಸ್ ಮಾಡ್ತಾರೆ ಪಬ್ಲಿಕ್ಗೆ, ಬಟ್ ಪೇಮೆಂಟ್ ಎಲ್ಲ ಇರಬೇಕು. ಅದರ ಡೀಟೇಲ್ಸ್ ಮೇ ಬಿ ಇಲ್ಲೆಲ್ಲರೂ ಹಾಕಿರ್ತಾರೆ. ಇಲ್ಲಿ ಹಾಕಿದ್ದಾರೆ. ಇದು ನೋಡ್ಬೋದು, ಬೋಟಿಂಗ್ ಫೀ ಪರ್ ಹೆಡ್ 50 for 30 minutes. Children's below 12 are not allowed. So children's below 12 years are not allowed in this lake for boating. You have to make a point of that. Madibala Lake Boating Center. Maybe next time if you are coming here, if boating is open, you can go ahead for boating. Currently, it's not in working